ಹಾಗೆ ಮಾಲ್ತಿಗೆ ಡ್ರಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದು ನಾನೇ ಸರ್. ಮಾಲ್ತಿ ಮತ್ತಲ್ಲಿದ್ದಾಗ ಮಧು ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಅವಳು ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾಳೆ ಅಂತ ಹೇಳಿದ್ದು ನಾನೇ ಸರ್. ನಿಮ್ಮ ಮಗ ಪ್ರೀತಿ ಮಾಡ್ತಾ ಇರೋ ಮಾಲತಿ ಡ್ರಗ್ ಅಡಿಕ್ಟ್. ಆಮೇಲೆ ಮಧು ತಂದೆ ತಾಯಿ ಎಂಗೇಜ್ಮೆಂಟು ಕ್ಯಾನ್ಸಲ್ ಮಾಡಿದ್ರು. ಆಗ ನಂಗೆ ತುಂಬಾ ಖುಷಿ ಆಯ್ತು, ಮಾಲ್ತಿ ನಂಗೆ ಸಿಗ್ತಾಳೆ ಅಂತ. ಆದ್ರೆ ಮಧು ಮತ್ತೆ ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಗೋ ಕನ್ವಿನ್ಸ್ ಮಾಡಿ ಅವ್ರ ತಂದೆ ತಾಯಿ ಹತ್ರ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ದ. ಆಗ ಮಾಲ್ತಿ ನಂಗೆ ಸಿಗ್ತಾಳಲ್ವ ಅಂತ ತುಂಬಾ ಟೆನ್ಷನ್ ಆಗೋಯ್ತು ಸರ್. ಏನ್ ಮಾಡ್ಬೇಕೋ ಗೊತ್ತಾಗಿಲ್ಲ ಸರ್. ಹಗಲು ರಾತ್ರಿ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ ಸರ್. ಕೊನೆಗೊಂದು ನಿರ್ಧಾರಕ್ಕೆ ಬಂದೆ ಸರ್. ಬಾ ಒಳಗಡೆ ಸ್ವರ್ಗ ತೋರಿಸ್ತೀನಿ. ಯಾಕೋ ಮಾಡ್ದೆ ಇಂತ ನೀಚವಾದ ಕೆಲಸ? ಸರ್, ಮಾಲ್ತಿ ಗರ್ಭವತಿ ಆದ್ರೆ ನಿಶ್ಚಿತಾರ್ಥ ನಿಂತೋಗ್ಬೋದು. ಮತ್ತೆ ಮಧು ಅವಳನ್ನ ಬಿಟ್ಟು ಹೋಗ್ಬಿಡ್ತಾನೆ. ಅವಳು ನನಗೆ ಸಿಗ್ತಾಳೆ ಅನ್ನೋ ಆಸೆಯಿಂದ ಈ ತರ ಮಾಡಿದೆ ಸರ್. ಅಮಾಯಕಳಾಗಿದ್ದು ನನ್ನ ಮಗಳಿಗೆ ಡ್ರಗ್ಸ್ ಪ್ರಾಕ್ಟೀಸ್ ಮಾಡಿಸಿ ಅವಳನ್ನ ಗರ್ಭಿಣಿ ಮಾಡ್ಬಿಟ್ಟೇನೋ. ಜೀವಂತ ಅವಳ ಸಲ ಸಾಯಿಸ್ತೀನಿ. ಅವ್ನು ಮಾಡಿರೋ ಹಲ್ಕ ಕೆಲಸಕ್ಕೆ ಸುಮ್ಮನೆ ಬಿಡ್ಬೇಕು ಸರ್. ಅವನ್ನ ಸಾಯಿಸ್ಬೇಕು ಸರ್. ಅವನ್ನ ಅಯೋಗ್ಯ ಸಾಯಿಸ್ಬೇಕು, ಆದ್ರೆ ಅಧಿಕಾರ ನಮಗಿಲ್ಲ. ಅಪರಾಧಿನ ಇಲ್ವಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಪ್ಲೀಸ್ ಸುಮ್ಮನೆ ಬಿಡಬೇಡಿ ಸರ್. ಲೇ, ನಿನ್ ಡ್ರಾಮಾ ಅರ್ಥ ಆಯ್ತು. ನೀನು ಅವಳನ್ನ ಅನುಭವಿಸಬೇಕು ಅಂತ ಆಸೆ ಪಟ್ಟಿದ್ದೆ ಹೊರತು ಪ್ರೀತಿ ಮಾಡ್ಲಿಲ್ಲ. ಪ್ರೀತಿ ಮಾಡೋರು ಯಾರು ನಿನ್ ಹಾಗೆ ಮೋಸದಿಂದ ಲೈಂಗಿಕ ಸಂಪರ್ಕ ಇಟ್ಕೊಳ್ಳಲ್ಲ. ನೀನ್ ತಪ್ಪು ಮಾಡಿದ್ಯಾ, ಅದನ್ನ ಮುಚ್ಚಕ್ಕೆ ನೀನೇ ಕೊಲೆ ಮಾಡಿರಬಹುದು. ಇನ್ಸ್ಪೆಕ್ಟರ್, ಎಸ್ ಸರ್, ಇವನ್ನೆಲ್ಲ ಟೆಸ್ಟ್ ಗಳಿಗೆ ಕರ್ಕೊಂಡು ಹೋಗಿ. ಹೋಗಿ ಡ್ರಾಮಾ ಮಾಡ್ತಾನೆ. ಸರ್, ಈ ಮನೆಯಲ್ಲಿ ಇಂಪಾರ್ಟೆಂಟ್ ಕ್ಲೂ ಸಿಗ್ಬೋದು. ಈಚ್ ಅಂಡ್ ಎವ್ರಿ ಕಾರ್ನರ್ ಸರ್ಚ್ ಮಾಡಿ. ಓಕೆ ಸರ್. ದೀಪಕ್, ಹೇಳಿ ಸರ್. ಈ ಮನೆ ಪೂರ್ತಿ ಫೋಟೋಸ್ ಬೇಕು. ಫೈನ್ ಸರ್, ಫೈನ್. ಗೋ. ರಾಜಶೇಖರ್ ಮೆಡಿಕಲ್ ರಿಪೋರ್ಟ್. ಇನ್ಸ್ಪೆಕ್ಟರ್, ಎಸ್ ಸರ್, ಎಲ್ಲರನ್ನು ಆಚೆ ಕರ್ಕೊಂಡು ಹೋಗಿ. ಬಾ. ಪ್ಲೀಸ್ ನೀವು ಬನ್ರಿ. ಬನ್ನಿ ಹೋಗು.
ಮಿಸ್ಟರ್ ರಾಜಶೇಖರ್, ನಿಮ್ಮಿಂದ ಓದ್ ಕಳಿತ ಎಷ್ಟೋ ಜನ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಅಷ್ಟು ಜನಕ್ಕೆ ನೀವು ದಾರಿದೀಪ ಆಗ್ಬೇಕೆ ಹೊರತು ದಾರಿ ತಪ್ಪಬಾರದು. ನಿಮ್ಮ ಮಗಳನ್ನ ಯಾರು ಹತ್ಯೆ ಮಾಡಿದಾರೋ ನಿಮಗ್ ಗೊತ್ತು. ಆದ್ರೆ ಯಾರನ್ನೋ ಕಾಪಾಡಕ್ಕೆ ನಿಜವನ್ನು ಮುಚ್ಚಿಡ್ತಾ ಇದ್ದೀರಾ. ಈ ಕೊಲೆ ನಡೆದಿದ್ದು ನಿಮ್ಮನೇಲಿ. ಎಸ್, ಮೊಮೆಂಟೋ ನಿಮ್ಮನೇಲಿ ಸಿಕ್ಕಿದೆ. ಇದೇ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಹೇಳಿ, ನಡೆದಿರೋ ಸತ್ಯ ಏನು ಅಂತ ಹೇಳಿ. ಸರ್, ನನ್ನ ಮಗಳು ತುಂಬಾ ಒಳ್ಳೆಯವಳು ಸರ್. ಅವಳಿಗೆ ಯಾವ ಕೆಟ್ಟ ಅಭ್ಯಾಸನೂ ಇರಲಿಲ್ಲ. ಆದರೆ ಒಂದಿನ ನನ್ನ ಮಗಳು ತೂರಾಡ್ತಾ ಬಂದಾಗ ನನಗೆ ಭಯ ಆಯಿತು. ಇವಳು ಯಾಕೆ ಹೀಗಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮಾರನೇ ದಿನ ಬೆಳಗ್ಗೆ ನನ್ನ ಫ್ರೆಂಡು ಸೈಕಿಯಾಟ್ರಿಸ್ಟ್ಗೆ ಬರೋಕ್ಕೆ ಹೇಳಿದೆ. ರಾಜಶೇಖರ್, ಮಾಲ್ತಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾಳೆ. ನೋ ಅಂಕಲ್, ನಾನು ಡ್ರಗ್ಸ್ ತಗೊಂಡು ಇಲ್ಲ, ತಗೊಂತಾನೂ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಡ್ರಗ್ಸ್ ತಗೊಳ್ಳೋರು ಯಾರು ನಿಜ ಹೇಳೋದಿಲ್ಲಮ್ಮ. ಹೇಳೋದೆಲ್ಲ ಸುಳ್ಳೇನೆ. ಮಾಲ್ತಿ, ನಾನು ಡಾಕ್ಟ್ರು, ಮೇಲಾಗಿ ಸೈಕ್ಯಾಟ್ರಿಸ್ಟ್. ನನ್ನ ಹತ್ರನೇ ನೀನು ಸುಳ್ಳು ಹೇಳ್ತಾ ಇದೀಯಾ? ಮಾಲ್ತಿ, ಏನಮ್ಮ ನೀನು? ನಿನ್ನ ಬಗ್ಗೆ ಏನೇನೋ ಕನಸುಗಳನ್ನು ಕಟ್ಕೊಂಡಿದ್ವಿ, ಆದ್ರೆ ನೀನು ಡ್ರಗ್ಸ್. ನಮ್ಮ ಮಗಳು ಡ್ರಗ್ಸ್ ತಗೋತಾಳೆ ಅಂತ ಊರಿನ ಜನಕ್ಕೆ ಗೊತ್ತಾದ್ರೆ ನಾವು ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಬದುಕಕ್ಕಾಗತ್ತಾರಿ ನಾವು? ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ಟಿನಿ. ಯಾಕೆ ಇಂತ ಕೆಲಸ ಮಾಡಿದೆ? ನಾನು ಹಿಂಗೇನೇ ಕಡಿಮೆ ಮಾಡಿದ್ವಿ? ಮಾತಾಡು. ಹೇಯ್, ಇನ್ನು ಮುಂದೆ ಡ್ರಗ್ಸ್ ತಗೊಳ್ಳಲ್ಲ ಅಂತ ನನ್ನ ಮೇಲೆ ನಿಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡೆ. ಪ್ರಮಾಣ ಮಾಡು. ಹಾಗೆ ನನ್ನ ಮಗಳು ನಮ್ಮ ಮೇಲೆ ಪ್ರಮಾಣ ಮಾಡಿ ಡ್ರಗ್ಸ್ ಬಿಡ್ತೀನಿ ಅಂತ ಹೇಳಿದಾಗ ತಂದೆಯಾಗಿ ತುಂಬಾ ಸಂತೋಷಪಟ್ಟೆ. ನನ್ನ ಹೆಂಡತಿ ಕೂಡ ಅದೇ ಸಂತೋಷದಲ್ಲಿ ಮನೆ ದೇವರಿಗೆ ಹರಕೆ ತೀರ್ಸೋಕೆ ಅಂತ ಹೋದ್ಲು. ಅದೇ ದಿನ ರಾತ್ರಿ ಮಾಲ್ತಿ, ನೋಡಿಲ್ಲಿ, ನನ್ನ ಮೇಲೆ ನಿಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ದಿಲ್ಲಮ್ಮ ನೀನು. ಇನ್ಮೇಲೆ ನಾನು ಡ್ರಗ್ಸೇ ಮುಟ್ಟಲ್ಲ ಅಂತ ಅಂದ್ರೆ ನಾವ್ಯಾರು ನಿನಗೆ ಲೆಕ್ಕಕ್ಕೆ ಇಲ್ವಾ? ನೀನ್ ಡ್ರಗ್ಸ್ ತಗೊಳ್ಳೋದು ಬಿಟ್ಟಿದ್ಯಾ ಅಂತ ನಿಮ್ಮಮ್ಮ ಸಂತೋಷದಿಂದ ಹರಕೆ ತೀರ್ಸೋಕೆ ಹೋಗಿದ್ದಾಳೆ. ಅರ್ಕೆ ಕೊಟ್ ಭಾಷೆನ ಗಂಟು ಮುಟ್ಟೆ ಕಟ್ಟು ಗುಡ್ಡದ ಮೇಲೆ ಹಾಕು. ಮಾಲ್ತಿ, ಇದ್ರಿಂದ ನಾನು ಖುಷಿಯಾಗಿದ್ದೀನಿ ಡ್ಯಾಡ್. ಮಗಳೇ, ಐ ಆಮ್ ಹ್ಯಾಪಿ. ಎಂಜಾಯ್. ಬೀಳ್ತ್ಯಾ ಕಂದ, ಇಲ್ಲಿ ನೋಡಿಲ್ಲಿ, ಎಷ್ಟೋ ಜನ ಸ್ಟೂಡೆಂಟ್ಸು ನಿನ್ನ ಲೈಫನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರು ಒಳ್ಳೆಯವರಾಗ್ತಿದ್ದಾರೆ. ನೀನ್ ಹಾಳಾಗ್ತಿದ್ಯಾ ಕಂದ. ನೋಡು, ಡ್ರಗ್ಸು ಮನುಷ್ಯನ ಸಾಯಿಸ್ಬಿಡುತ್ತೆ. ಯು ಫೂಲ್, ನಾನು ತಗೊಂಡಿರೋದು ಅಮೃತನ. ನಾನು ಹೆಂಗ್ ಸತ್ತೋಗ್ತೀನಿ? ಅಲ್ಲ ಮಗಳೇ, ಅಲ್ಲ. ಡ್ಯಾಡ್, ಯು ಆರ್ ಜಸ್ಟ್ ಡಿಸ್ಟರ್ಬಿಂಗ್ ಮೀ. ನಾನು ಅನಾವಶ್ಯಕವಾಗಿ ಈ ನರ್ಕಕ್ಕೆ ಬಂದೆ ಅನ್ಸುತ್ತೆ. ನರ್ಕನ? ಈ ಮನೆ ನಿನ್ನ ನರ್ಕನ ಕಂದ? ದಿಸ್ ಇಸ್ ಅ ಹೆಲ್. ನೋಡು, ನಾನು ಸ್ವರ್ಗಕ್ಕೆ ಹೋಗ್ತಾನೆ. ನರ್ಕ ಅಂತೀಯಲ್ಲ ಈ ಮನೆನ? ಬಾ ತೋರಿಸ್ತೀನಿ ನಿನಗೆ. ಬಾ ಇಲ್ಲಿ ನೋಡಲ್ಲಿ, ರೋಟರಿ ಕ್ಲಬ್ನವರು ನೀನು ಅತ್ಯುತ್ತಮ ಕ್ರೀಡಾಪಟು ಅಂತ ಕೊಟ್ಟಿರೋ ಪ್ರಶಸ್ತಿ ಪತ್ರ ಅದು. ಇಲ್ಲಿ ನೋಡು ಕಂದ, ನಿಸರ್ಗ ಗ್ರೀನ್ ಫೌಂಡೇಶನ್ ನೀನು ಪರಿಸರ ವಿಭಾಗದಲ್ಲಿ ಭಾಗವಹಿಸಿದ್ದಲ್ಲ, ಅದು ಕೊಟ್ಟಿರೋ ಪ್ರಶಸ್ತಿ ಪತ್ರ. ಅಲ್ಲಿ ನೋಡು, ಕುವೆಂಪು ಫೌಂಡೇಶನ್ ಟ್ರಸ್ಟ್ನವರು ನೀನು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಲ್ಲ, ಅದು ಕೊಟ್ಟಿರೋ ಪ್ರಶಸ್ತಿ ಪತ್ರ ಅದು. ನನ್ನ ಮಾತು ಕೇಳು ಮಾಲ್ತಿ, ನನ್ನ ಮಾತು ಕೇಳು. ಬಿಡಿ ಡ್ಯಾಡ್. ಇಲ್ಲ, ನಾನು ಬಿಡಲ್ಲ. ಇಲ್ಲ, ನೀನ್ ಹೋಗ್ಬಾರ್ದು. ನಿನ್ ಹೋಗಕ್ ನಾನು ಬಿಡಲ್ಲ. ನಾನು ಹೋಗ್ತಾನೆ ನನ್ನ ಸ್ವರ್ಗಕ್ಕೆ.
ಮಾಲತಿ ನೀನಿರಲ್ಲ ಅಂತ ಯಾವುದು ಬೇಕಾಗಿಲ್ಲ ನಮ್ಗೆ, ಬೇಕಾಗಿಲ್ಲ ಯಾವುದು. ಇದು ಬೇಡ, ಇದು ಬೇಡ. ಮಗಳೇ ಮಗಳೇ ನನ್ ಮಗಳೇ ಮಗಳೇ ನನ್ ಮುದ್ದು ಮಗಳೇ ಬಂಗಾರ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ. ಮಾಲ್ತಿ ಮಗಳೇ, ಮಗಳೇ ಮಗಳೇ, ನನ್ ಮಗಳನ್ನ ನಾನೇ ಸಾಯಿಸ್ಬಿಟ್ನಲ್ಲ ದೇವ್ರೆ, ನನ್ ಮಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ. ಮಗಳನ್ನ ಕೊಂದ್ ಪಾಪಿ ನಾನು. ಇದ್ರಲ್ಲೇ ತಾನೇ ನಿನ್ ಸಾಯಿಸಿದ್ದು. ನೀವು ಕಂಪ್ಲೇಂಟ್ ಕೊಡಕ್ ಬಂದಾಗಲೇ ನನಗೆ ಡೌಟ್ ಬಂತು. ನಿಮ್ ಹಣೆ ಮೇಲೆ ಆ ಗಾಯ ನೋಡಿ. ನೀವು ಕೆಲವು ಸಂದರ್ಭಗಳಲ್ಲಿ ನಾನು ಕೇಳೋ ಪ್ರಶ್ನೆಗಳಿಗೆ ಸುಳ್ಳು ಉತ್ತರ ಕೊಡೋವಾಗಲೇ ನನಗೆ ಡೌಟ್ ಬಂತು. ಇದು ಆಕ್ಸಿಡೆಂಟ್ ಅಲ್ಲ, ಹತ್ಯೆ ಅಂತ ಹೇಳಿದಾಗ ನೀವು ಪಟ್ಟಿರೋ ಟೆನ್ಷನ್ ನೋಡಿದಾಗಲೂ ನನಗೆ ಡೌಟ್ ಬಂತು. ಕೊನೆಯದಾಗಿ ನಿಮ್ ಮನೇಲಿ ಈ ಮೊಮೆಂಟೋ ಸಿಕ್ಕಿದಾಗ ಅದರ ಮೇಲೆ ಬ್ಲಡ್ ಬಾಕ್ಸ್ ನೋಡಿದಾಗ ಕನ್ಫರ್ಮ್ ಆಯ್ತು, ನೀವೇ ಈ ಕೊಲೆ ಮಾಡಿದಿರಿ ಅಂತ. ಸರ್, ಅವಳು ಸತ್ತಾಗ್ಲೇ ನಾನು ನಿಮ್ಮ ಹತ್ರ ಬಂದು ಸರೆಂಡರ್ ಆಗ್ಬೇಕು ಅಂತ ಅನ್ಕೊಂಡೆ ಸರ್. ಆದ್ರೆ ನ್ಯೂಸ್ ಪೇಪರ್ನಲ್ಲಿ, ಚಾನೆಲ್ಗಳಲ್ಲಿ ಮಗಳನ್ನೇ ಕೊಂದ ಕಟುಕ ತಂದೆ ಅಂತ ಬರೀತಾರೆ ಸರ್. ಅದಕ್ಕೆ ನನಗೆ ಬೇಜಾರಿಲ್ಲ ಸರ್. ಆದ್ರೆ ಎಷ್ಟೋ ಹೆಸರು ಮಾಡಿರೋ ನನ್ನ ಮಗಳನ್ನ ಡ್ರಗ್ ಅಡಿಕ್ಟ್ ಅಂತ ಬರೀತಾರೆ ಸರ್. ಅದು ನನಗೆ ಇಷ್ಟ ಇರ್ಲಿಲ್ಲ ಸರ್. ಡಾಕ್ಟರ್ ಆಗ್ಬೇಕಾದವಳು ಡ್ರಗ್ ಇಷ್ಟ ಆದ್ಲು ಅಂತ ಅಸಹ್ಯವಾಗಿ ಮಾತಾಡ್ತಾರೆ ಸರ್ ಜನ. ಅದು ನನಗೆ ಇಷ್ಟ ಇರ್ಲಿಲ್ಲ ಸರ್. ಅದೇ ಆಕ್ಸಿಡೆಂಟ್ ಅಲ್ಲಿ ಸತ್ತೋದು ಅಂದ್ರೆ ಸಿಂಪತಿ ತೋರಿಸ್ತಾರೆ ಸರ್, ಅವಳ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಸರ್. ಅದಕ್ಕೆ ನಾನೇ ನನ್ನ ಮಗಳ ಶವನ ಹೈವೇನಲ್ಲಿ ಹಾಕ್ಬಿಟ್ಟೆ ಸರ್. ನನ್ನ ಮಗಳು ಎಲ್ಲರ ಮನಸ್ಸಲ್ಲಿ ದೇವತೆಯಾಗಿ ಉಳಿಲಿ ಅಂತ ಹಾಗೆ ಮಾಡಿದೆ ಸರ್. ಪ್ಲೀಸ್ ಸರ್, ನೀವು ನನ್ನ ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ಕಾನೂನು ಪ್ರಕಾರ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ ಸರ್, ಪ್ಲೀಸ್ ಸರ್. ಹಲೋ ಸರ್, ಮಿಸ್ಟರ್ ಭರತ್ ಕುಮಾರ್. ಮಾಲತಿ ಕೇಸ್ ಕ್ಲೋಸ್ ಆಗಿದೆ. ವಾಟ್? ಅದು ಮರ್ಡರ್ ಅಲ್ಲ, ಇಟ್ಸ್ ಅನ್ ಆಕ್ಸಿಡೆಂಟ್. ಈಸ್ ಇಟ್? ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಎಲ್ಲ ಕೇಸುಗಳಲ್ಲಿ ಖಾಕಿ ಬಟ್ಟೆ ಹಾಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಡ್ಕೊಂಡಿದ್ದೀನಿ. ಆದ್ರೆ ನಿಮ್ ಕೇಸಲ್ಲಿ ಮಾತ್ರ ಒಬ್ಬ ಹೃದಯವಂತ ತಂದೆಯಾಗಿ ನಾನು ಯೋಚಿಸಿದೆ.